ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ, ಇವತ್ತು ಯಾವ ಸ್ಟಾಕ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಟೈಮ್ ಫ್ರೇಮ್ ತೊಗೊಂಡಿರೋದು 30 ಮಿನಿಟ್ಸು. BL ಮತ್ತು ರಿಲಯನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿನ್ನೂ ಟ್ರೇಡ್ ತೊಗೊಂಡಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ ಕಂಡೀಷನ್ ಫುಲ್ಫಿಲ್ ಆಗೋಕ್ಕೆ. ಈಗ BL ನೋಡಿ, ಇಲ್ಲಿ ಒಂದು ಲೈನ್ ಡ್ರಾ ಮಾಡಿದ್ರೆ ಅದು ರೆಸಿಸ್ಟೆನ್ಸ್ ಲೈನ್ ಅಲ್ವಾ, ಟ್ರೆಂಡ್ ಲೈನ್ ಡ್ರಾ ಮಾಡಿದಾಗ. ಸೊ, ಇಲ್ಲಿ ರಿಜೆಕ್ಟ್ ಆಗಿ ಒಂದು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಆಮೇಲೆ ನೀವು ಇದು ಮೂವಿಂಗ್ ಆವ್ರೇಜ್ ನೋಡಿದ್ರೆ ಡೌನ್ ಟ್ರೆಂಡ್ ಮೂವ್‌ಮೆಂಟಲ್ಲಿದೆ ಅಲ್ವಾ. RSI ಇನ್ನೂ 70 ಬಿಲೋ ಬಂದಿಲ್ಲ. BL ವಾಲ್ಯೂಮ್ ನೋಡಿ 32,86,000 ಏನೋ ಇದ್ದಾರೆ. ಈ ಕಡೆ ಸೆಲ್ಲರ್ಸು 15 ಲ್ಯಾಕ್ಸ್ ಇದ್ದಾರೆ. ಸೊ, ಅದು ಕಂಡೀಷನ್ ಫುಲ್ಫಿಲ್ ಆಗಿದೆ ಸೆಲ್‌ಗೆ. ಆದರೆ ಇಲ್ಲಿ RSI ಇನ್ನೂ 70 ಕ್ರಾಸ್ ಆಗಿಲ್ಲ. ಸೊ, 70 ಕ್ರಾಸ್ ಆಗಿ ಅಲ್ಲಿ ರೆಡ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದರೆ, ಆ ರೆಡ್ ಕ್ಯಾಂಡಲ್ ಕೆಳಗೆ ನಾನು ಟ್ರೇಡ್ ಪ್ಲೇಸ್ ಮಾಡ್ತೀನಿ. ಎಷ್ಟು ಸ್ಟಾಪ್ ಲಾಸ್ ಅಂತಂದರೆ, ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಇದೆ ಅಲ್ವಾ. ಸೊ, ಅದು ಸ್ಟಾಪ್ ಲಾಸ್ ಥರ ತೊಗೊಳ್ತೀನಿ. ಮತ್ತು ಫಸ್ಟ್ ಟಾರ್ಗೆಟು 225 ಇರುತ್ತೆ. ಸೆಕೆಂಡ್ ಟಾರ್ಗೆಟು 217 ಇರುತ್ತೆ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:4 ಬರುತ್ತೆ. ಸೊ, ಇದು BLದು. ನೆಕ್ಸ್ಟ್ ಇನ್ನೂ ಟ್ರೇಡ್ ತೊಗೊಂಡಿಲ್ಲ. ಸೊ, ಇದೆಲ್ಲ ಕಂಡೀಷನ್ನು ಸ್ಯಾಟಿಸ್ಫೈ ಆದರೆ ಮಾತ್ರ ಪ್ಲೇಸ್ ಎ ಟ್ರೇಡ್. ಓಕೆ. ಸೊ, ನೆಕ್ಸ್ಟ್ ರಿಲಯನ್ಸ್ ಅನಲೈಸ್ ಮಾಡೋಣ. ರಿಲಯನ್ಸ್ ಆ್ಯಕ್ಚುಲಿ 30 ಮಿನಿಟ್ಸಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಇದು ಮೂವಿಂಗ್ ಆವ್ರೇಜ್ ನೋಡಿದ್ರೆ ಡೌನ್ ಟ್ರೆಂಡ್ ಮೂವ್‌ಮೆಂಟ್ ಕಂಡೀಷನಲ್ಲಿದೆ. ಆದರೆ ಇಲ್ಲಿ ಇನ್ನೂ ಕ್ಯಾಂಡಲ್ ರಿಜೆಕ್ಟ್ ಆಗಿ ಬಂದಿಲ್ಲ. ಸೊ, ಅದು ಇಷ್ಟು ದೊಡ್ಡದು ಬೇಕಿದ್ರೆ ಇರ್ಬೋದು, ಇಲ್ಲ ಇಲ್ಲೇ ರಿಜೆಕ್ಟ್ ಆಗಿ ಬರ್ಬೋದು. ಸೊ, ಆ ಕ್ಯಾಂಡಲ್ ಎಂಡ್ ತಗೊಂಡು ನಾನು ಸ್ಟಾಪ್ ಲಾಸ್ ಅಂತ ತಗೊಳ್ತೀನಿ. ಆ ಕ್ಯಾಂಡಲ್ ಬಿಲೋ ದ್ಯಾಟ್ ಕ್ಯಾಂಡಲ್ ಐ ವಿಲ್ ಪ್ಲೇಸ್ ಎ ಟ್ರೇಡ್. ಓಕೆ. ಮತ್ತು ಯಾವಾಗ ಟ್ರೇಡ್ ಪ್ಲೇಸ್ ಮಾಡ್ತೀನಿ, ಇನ್ನೂ ನೋಡಿ RSI 95-96 ಇದೆ. ಇದು ಅಷ್ಟೇ, ಇಲ್ಲಿ 70 ಕ್ರಾಸ್ ಆಗಬೇಕು. 70 ಕ್ರಾಸ್ ಆದರೆ ಮಾತ್ರ, 70 ಕ್ರಾಸ್ ಆಗಿ ಎಲ್ಲ ಕಂಡೀಷನ್ ಫುಲ್ಫಿಲ್ ಆದರೆ ಮಾತ್ರ ಅಲ್ಲಿ ಪ್ಲೇಸ್ ಎ ಟ್ರೇಡ್. ಓಕೆ. ಮತ್ತು ಇದು ಟ್ರೇಡ್ ಪ್ಲೇಸ್ ಮಾಡ್ತು ಅಂತಂದರೆ ಎಷ್ಟು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು? 2900. ಓಕೆ. ಸೊ, ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಬರಬೇಕು. ರಿಜೆಕ್ಷನ್ ಕ್ಯಾಂಡಲ್ ಬಂದು ಅದ್ರ ಎಂಡ್ ಆಫ್ ಈಗ ಇದೇ ರೆಡ್ ಕ್ಯಾಂಡಲ್ಲು ಕ್ಲೋಸ್ ಆಯಿತು ಅಂತ ಅಂದ್ಕೊಳ್ಳಿ. ಆದರೆ ಇಲ್ಲಿ RSI ಇನ್ನೂ 95 ಇದೆ ಅಲ್ವಾ. ಸೊ, ಐ ವೋಂಟ್ ಪ್ಲೇಸ್ ಎ ಟ್ರೇಡ್. ಯಾಕಂದರೆ ಮತ್ತೆ ಕನ್ಸೋಲ್ಟೇಷನಲ್ಲಿರುತ್ತೆ. ಮತ್ತು ಆಪ್ಷನಲ್ಲಿ ಕನ್ಸೋಲ್ಟೇಷನ್ ಇದ್ದರೆ ವ್ಯಾಲ್ಯೂಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇನ್ನೂ ಟ್ರೇಡ್ ಪ್ಲೇಸ್ ಮಾಡಲ್ಲ. ಓಕೆ. ರಿಜೆಕ್ಷನ್ ಆಗಿ ರೆಡ್ ಕ್ಯಾಂಡಲ್ ಬಂತು ಅಂದರೆ ಬೇಕಾದ್ರೆ ನಾವು ಸೇಫೆಸ್ಟ್ ಮೆಥಡ್, ಇದು ಆಲ್ರೆಡಿ ಇನ್ನು 2 ಡೇಸ್ ಇದೆ, 2-3 ಡೇಸ್ ಇದೆ ಅಷ್ಟೇ ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ. ಸೊ, ಇಟ್ಸ್ ಬೆಟರ್ ಟು ಪ್ಲೇಸ್ ನೆಕ್ಸ್ಟ್ ಮಂತ್ ಎಕ್ಸ್ಪೈರಿ. ಸೊ, ಇವಾಗಲೇ ಇದು ಪ್ಲೇಸ್ ಮಾಡಿಲ್ಲ, ಬಟ್ ಅನಾಲಿಸಿಸ್ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಬಂದು ಮತ್ತು RSI ಕೂಡ ಇದಿರಬೇಕು. ಮತ್ತು ವಾಲ್ಯೂಮ್ ನೋಡೋಣ. ರಿಲಯನ್ಸ್ದು ವಾಲ್ಯೂಮು ತುಂಬ ಚೆನ್ನಾಗಿದೆ. ರಿಲಯನ್ಸ್ ನೋಡಿ 3 ಲ್ಯಾಕ್ಸ್ ಇದೆ, ಈ ಕಡೆ 1,74,000. ಸೊ, ಸೆಲ್ಲರ್ಸೇ ಆಲ್ಮೋಸ್ಟ್ ಡಬಲ್ ಇದ್ದಾರೆ ಅಲ್ವಾ. ಆಲ್ಮೋಸ್ಟ್ ಡಬಲ್ ಅಲ್ಲ, ಆಲ್ಮೋಸ್ಟ್ ಡಬಲ್. ಸೊ, ಅದಕ್ಕೋಸ್ಕರ ಇದು ಎರಡು ವಾಚ್ ಲಿಸ್ಟಲ್ಲಿ ಹಾಕಿದ್ದೀನಿ, BL ಮತ್ತು ರಿಲಯನ್ಸು. ಸೊ, ಎಲ್ಲ ಕಂಡೀಷನ್ ಫುಲ್ಫಿಲ್ ಆಯಿತು ಅಂತಂದರೆ ಅಲ್ಲಿ ಪ್ಲೇಸೇ ಟ್ರೇಡ್. ಎರಡು ನೋಡ್ತೀನಿ. ಸೊ, ಯಾವುದು ವಾಲ್ಯೂಮ್ ತುಂಬ ಚೆನ್ನಾಗಿದೆ, ಯಾವ್ದು ಕಂಡೀಷನ್ ಚೆನ್ನಾಗಿದೆ, ಸೊ ಅದ್ರ ಮೇಲೆ ನಾನು ಟ್ರೇಡ್ ತೊಗೊಳ್ತಾ ಇದ್ದೀನಿ. ಸೊ, ದಿಸ್ ಈಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ ರಿಲಯನ್ಸ್ ಆ್ಯಂಡ್ BL ಫಾರ್ ದಿಸ್ ಸೆಷನ್. ನಿಮಗೆಲ್ಲ ನಮ್ಮ ಅನಾಲಿಸಿಸ್ ಇಷ್ಟ ಆಯಿತು ಅಂದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.